ಸೊ ಆ್ಯಕ್ಟಿವ್ HDR ಆನ್ ಆಗಿದೆ. ಇನ್ನೂ ಒಂದು ಹಾಫ್ ಆನ್ ಅವರ್ ಫುಟೇಜು ತೆಗಿಬೋದು. ನನ್ನ ಟೈಮೇ ಸರಿ ಇಲ್ಲ ಗುರು. ಬಟನ್ ಕಿತ್ತೋಯ್ತು. ನೀನು ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ನಮ್ಮ ಬಾಯ್ಸ್ ಇಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ, ಬರ್ರಂತ ಹೋಗಿರ್ತಾರೆ. ಓಕೆ, ಆಲ್ ರೈಟ್, ಮುಂದಕ್ಕೆ ಹೋಗೋಣ ಗ್ಲೌಸ್ ಹಾಕ್ಕೊಂಡು. ಆ ಗುಂಬೆಯ ಪ್ರೇಮ ಸಂಜಯ, ಆ ಗುಂಬೆಯ ಪ್ರೇಮ ಸಂಜಯ, ಮರೆಯಲಾರೆ ನಾನು ಎಂದಿಗೂ. ವಾವ್, ಓ ಗೆಳೆಯನೇ ಗೆಳೆಯನೇ, ಹಾ ನೋಡಿ ಜೀವನದಲ್ಲಿ ಏನು ಗಾಳಿ ಎಷ್ಟು ತಣ್ಣಗಿದೆ ಗೊತ್ತಾ. ಆ ಮಲ್ಪೆಯಲ್ಲಿದ್ವಿ, ಯಾಕಾದ್ರೂ ಹೇಳ್ತೀರಾ ಆ ಸೆಕೆ. ಯಪ್ಪ, ರೂಮ್ಗೆ ಹೋಗಿ ಮತ್ತೆ ನಾವು ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಅದು ಇದೇ ಆಗ್ತಾ ಇರಲಿಲ್ಲ ನಮ್ಗೆ, ಅಷ್ಟು ಸೆಕೆ. ಇಲ್ಲಿ ನೋಡಿ, ವಾವ್ ನೋಡಿ, ಈ ತರ ಎಲ್ಲಾದ್ರೂ ಹೋಮ್ ಸ್ಟೇ ಮಾಡ್ಕೋಬೇಕು. ಸಖತ್ತಾಗಿದೆಲ್ಲ ಹೋಮ್ ಸ್ಟೇ. ಇಂಥ ಹೋಮ್ ಸ್ಟೇ ಬುಕ್ ಮಾಡ್ಕೋಬೇಕು ಯಾವ್ದಾದ್ರು. ಇವಾಗ ಅದ್ ಮುಗಿಸ್ಕೊಂಡು ನೋಡೋಣ, ಈ ತರ ಯಾವ್ದಾದ್ರು ಸಿಕ್ಕಿದ್ರೆ ಕಾಡಲ್ಲೇ ಇದ್ದೋಗೋಣ ಇವತ್ತು. ಸಖತ್ತಾಗಿರುತ್ತೆ. ಪಾಪ ನಮ್ಮನ್ನು ನೋಡ್ಕೊಂಡು ಬಂದವನು. ಏನ್ ಮಾಡೋಣ, ಇಲ್ಲಿ ನೆಟ್ವರ್ಕ್ ಇಲ್ಲ. ಇಲ್ಲಿ ನೋಡಿ ಒಳಗೆಲ್ಲ ದಾರಿ ಏನ್ ಸಕ್ಕತ್ತಾಗಿದೆ. ಸುತ್ತಲೂ ನೋಡಿ ಆ ಕಡೆ ಎಲ್ಲ ಏನಿದೆ ಅಂತ, ಸಕ್ಕತ್ತಾಗಿದೆ. ಇಲ್ಲಿಗೂ ಬದುಕ್ಬೇಕಾಗಿರೋದು ನಾವು. ಎಲ್ಲೆಲ್ಲ ಮನೆಗಳು ಕಟ್ಕೊಂಡು ಸುತ್ತಲೂ ಜನ ಇಟ್ಕೊಂಡು, ಇಲ್ಲಿ ನೋಡಿ ಎಷ್ಟು ಆರಾಮಾಗಿರ್ಬೇಕು ಇವರು, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಲ್ಲೇ. ಮಸ್ತ್ ಇದೆ ಜಾಗ. ಇಂಥ ಜಾಗ ಅಯ್ಯೋ ಟೈಮೇ ಸಿಗೋದಿಲ್ಲ. 4 ದಿನದಲ್ಲಿ ನಮ್ಗೇನು ಸಾಕಾಗ್ತಾ ಇಲ್ಲ ಗುರು ಇಲ್ಲಿ, ಸೀರಿಯಸ್ ಆಗಿ. ನೋಡಿ ಇಲ್ಲಿ ಹೋಮ್ ಸ್ಟೇ ಯಾರೋ ಮಾಡಿದ್ದಾರೆ, ಚಿಂದಿ ಇದೆ. ಮುಗಿಲ ಮರೆಯಲ್ಲಿ ಕೊಡುವೆ ನಿನಗೆ. ಸೊ ಕರೆಂಟ್ಲಿ ನಾವೀಗ ಕೂಡ್ಲು ತೀರ್ಥ ಫಾಲ್ಸ್ ನ ನೋಡಕ್ಕೆ ಹೋಗ್ತಿದ್ದೀವಿ. ಸೊ ಇದು ಆಗುಂಬೆ ಹತ್ರ ಬರುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 15 ಕಿಲೋಮೀಟರ್ಸ್ ಅಂತೆ. ಇದು ಏನಾಗುತ್ತೆ, 3 o'clockಗೆ ಕ್ಲೋಸು, ಒಳಗಡೆ ಬಿಡೋದಿಲ್ಲ. ಅದಾದ್ಮೇಲೆ 4 o'clockಗೆ ಫುಲ್ ಕ್ಲೋಸ್ ಆಗುತ್ತೆ. 3 o'clockಗೆ ಇಂಟೆನ್ಸ್ ಕ್ಲೋಸ್ ಆಗುತ್ತೆ. 4 o'clockಗೆ ಒಳಗಿರೋದನ್ನ ಹೊರಗೆ ಬಿಡ್ತಾರೆ. ನೋಡೋಣ ಬನ್ನಿ, ವಾಟರ್ ಫಾಲ್ಸ್ ಅಂತ ಹೋಗೋಣ. ಅಂಡ್ ಈ ವ್ಯೂ ಕೂಡ ಇಲ್ಲಿ ಕ್ರೇಜಿ ಆಗಿದೆ. ಈ ತರ ಇರೋ ಕಡೆ ಎಲ್ಲಾದ್ರೂ ಹೋಮ್ ಸ್ಟೇ ಮಾಡ್ಕೊಂಡ್ಬಿಟ್ರೆ ಒಳ್ಳೆ ಮಜಾ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನೆನ್ನೆ ಒಂದಿನ ಅದು ಫುಲ್ಲು ವೇಸ್ಟ್. ನಿಜವಾಗ್ಲೂ ನಾವು ಮಲ್ಪೆಯಲ್ಲಿ ಇದ್ದಿದ್ದು, ಮಳೆ ಒಂದ್ ಕಡೆ, ಇನ್ನೊಂದ್ ಕಡೆ ಸೆಕೆ. ನಾವು ರೂಮಲ್ಲೇ ಇದ್ವಿ, ಏನು ಯುಟಿಲೈಸ್ ಆಗಿಲ್ಲ ನಿನ್ನೆ. ರೈಟ್ ಸೈಡ್ ನೋಡಿ ಬೆಟ್ಟಗಳೆಲ್ಲ ಒಂಥರ ಮೋಡದಲ್ಲಿ ಕವಿದು ಹೋಗಿದೆ.
ನಿಮಗೆ ಫೋನ್ ಕ್ಯಾಮ್ರಾಲ್ಲಿ ತೋರಿಸ್ತೀನಿ. ಅದರಲ್ಲಿ 4K 60 FPS ತುಂಬ ಸಾಕಾಗಿರುತ್ತೆ. ನೆನ್ನೆ ಬಂದು ಇಲ್ಲಿ ಹೋಗ್ಬೇಕಾಗಿತ್ತು. ಈ ಕಡೆ ಎಲ್ಲ ಬಂದಾಗ ಗಲೀಜ್ ಬಗ್ಗೆ ಮಾತಾಡಲೇಬಾರ್ದು. ಈಗ ಲಗೇಜನ್ನು ಒಳಗೆ ಇಟ್ಟು ಹೋಗಬೇಕು. ಸೊ ಈಗ ಫಾಲ್ಸ್ಗೆ ಎಂಟರ್ ಆಗ್ತಾ ಇದ್ದೀವಿ. ಮಳೆ ಬಿಡ್ತಾ ಇದೆ. ಸೊ ನಾವು ಇಲ್ಲಿ ಜಿಗಣೆ ಕಾಟ ಬೇರೆ, ಸೊ ಅದಕ್ಕೆ ನಾವು ಹೊರಡ್ತಾ ಇದ್ದೀವಿ. ವಾಟರ್ ಪ್ರೂಫ್ ಶೂ ಅಲ್ಲ. ಸೊ ಈಗ ಫಾಲ್ಸ್ ಹತ್ತಿರಕ್ಕೆ ಹೊರಡ್ತಾ ಇದ್ದೀವಿ. ಮೇಲೆ ಹತ್ತಬೇಕು. ಎರಡು ದಿನ ಫುಲ್ ಈಗ ನೀರಲ್ಲೆಲ್ಲ ಆಟ ಆಡ್ಬೇಕಂತಿದ್ರು. ಸೊ ಇಲ್ಲಿ ಸ್ಟೇರ್ಸ್ ಹತ್ಕೊಂಡು ಹೋಗ್ಬೇಕು. ಸೊ ನೀವು ಅಲ್ಲಿ ಬಂದಮೇಲೆ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ಮೇಲೆ ಲಗೇಜೆಲ್ಲ ಇಡ್ಬೋದು. ಲಗೇಜ್ ಇಡೋಕ್ಕೆ ಜಾಗ ಇದೆ. ಆ್ಯಂಡ್ ಅಲ್ಲೂ ಗುಬಾಲ್ಡ್ ವಾಟರ್ ಫಾಲ್ಸ್ ಆಡಬೇಕು, ನೀರು ಎಗಿರ್ಬೇಕು, ನಾನು ಜ್ಯೋತಿಕಾ ಥರ ಆಡಬೇಕು. ಬರ್ಸೋರೆ ಮೇಘ ಮೇಘ ಅಂತ ಡ್ಯಾನ್ಸ್ ಆಡಬೇಕು ನೀನು ತಾನೇ ಹೇಳಿದ್ದು. ಸೊ ಇನ್ನು ಎಷ್ಟು ದೂರ ಇದೆ? ಹೆಂಗಿದೆ? ಸೊ ಈಗ ನಮ್ಮ ಜಯಂತ್ ಅವರು ಫೋನಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನನ್ನರಲ್ಲಿ ಸ್ಪೇಸ್ ಖಾಲಿ ಆ್ಯಂಡ್ ಇನ್ಸ್ಟಾ 360 ಅಲ್ಲೂ ಖಾಲಿ. ಫುಲ್ಲು ಕಾಡು. ಬಾಯ್ಸ್ ಈಗ ಮುಂದೆ ಹತ್ತಿದ್ದಾರೆ. ಸೀರಿಯಸ್ಲಿ ಆಗ್ತಾಯಿಲ್ಲ ಗುರು, ಕಾಲು ನೋವು. ಇನ್ನೂ ತುಂಬ ದೂರ ಇದೆಯಾ? ಓ ಹಿಂಗೆ ಇದೆಯಾ ಸ್ಟೆಪ್ಸು? ಸ್ಟೀಪ್ ಆಗಿದೆಯಾ? ಸ್ಟೆಪ್ಸ್ ಉಂಟು, ಈಗ ಕೂಡ ಉಂಟು. ಅಲ್ಲ ಜಿಗ್ಣೆ ಏನೇನು ಮಾತಾಡ್ತೀವಿ ನೋಡಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ಬೆಲೆಯೋ, ಕೊನೆಗೂ ಮರೆಯಾಗಿ ಹೋಗಲಾರೆ. ಇದು ಯಾರು ಬರೆದ ಕಥೆಯೋ. ಸ್ಪೈಡರ್ ಮ್ಯಾನ್ ಥರ ಪವರ್ ಇರಬಾರ್ದಾ? ಹಂಗೆ ಹಿಂಗೆ ಅನ್ಕೊಂಡು ಎಡ್ಕೊಂಡು ಹಿಂಗೆ ಹೋಗ್ಬಿಡ್ತಾ ಇತ್ತು. ಸಾಯ ಭಯ ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಸೊ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಟ್ರೆಕ್ ಮಾಡಬೇಕು. ಸೊ ಬರೀ ಸ್ಟೇರ್ಸ್ ಇದೆ. ಕಣ ಹೇಗಿದೆ ಅನುಭವ? Hey, I've seen this one. This is a classic. ಇದು ಲೈಫ್ ಅಂದ್ರೆ ಇದೆಲ್ಲೋ ಈ ಸ್ಟೆಪ್ ನೋಡಿದ್ದೇನೆ. ಈ ಸ್ಟೆಪ್ ಎಲ್ಲೋ ನೋಡಿದ್ದೇನೆ. ಮೂಮೆಂಟ್ಸ್ ಬಿಫೋರ್ ಡಿಸಾಸ್ಟರ್ ಥರ ಅವತ್ತು ಜೇಡಿ ಮಣ್ಣಲ್ಲಿ ಸಿಕ್ಕಾಕೊಳ್ಳೋಕೆ ಮುಂಚೆ ಇದೇ ಸ್ಟೆಪ್ ಹಾಕಿದ್ ನೀನು. ಒಬ್ಬ ನಮ್ಮ ಅದೇ ಈ ಥರ ಒಂದು ಟ್ರೆಕ್ ಮಾಡಿದ್ರೆ ಸಾಕು, ಮುಗೀತು. ಅವತ್ತೆಲ್ಲ ಮಲ್ಕೊಂಬಿಡ್ಬೇಕು ಹೋಗಿ. ಗೋಯಿಂಗ್ ಟು ಟ್ರೆಕ್ಕಿಂಗ್ ಎಕ್ಸ್ಪೆಕ್ಟೇಷನ್. ಅಮೇಜಿಂಗ್. ನಾನು ಸೂಪರ್, ನಾನು ಗ್ರೇಟ್. ಈ ಲೋಕ, ಈ ಪ್ರದೇಶ, ಅಯ್ಯೋ
ರಿಯಾಲಿಟಿ. ನೀರು ನೀರು ಬೆವರು, ಸುಸ್ತು, ಹಸಿವು, ನೀರು ದಾಹ ಆಗ್ತಾ ಇಲ್ಲ. 1.5 ಕಿಲೋಮೀಟ್ರು 750 ಕಿಲೋಮೀಟರ್ ಬಂದಿದ್ದೀವಿ ಕೋಲಾರಿಂದ. ಅಪ್ ಆ್ಯಂಡ್ ಡೌನು ಇಷ್ಟು ಸುಸ್ತಾಗಿಲ್ಲ. ಬರೀ 1.5 ಕಿಲೋಮೀಟ್ರು. ಈ ಜಾಂಬೀಸು ನಡೀತಾವಲ್ಲ ಹಂಗೆ ನಡೆಯೋ ಥರ ಪರಿಸ್ಥಿತಿ ಬಂದಿದೆ. 0.6 ಹತ್ತಿರ ಇದ್ದೀವಿ. ಸಿಕ್ತು, ನಂಗದು ಸಿಕ್ತು. ಈ ಕಣ್ಣಿಗೆ ಆನಂದ ಆಗೋಯ್ತು. ಈಗ ನಾನು ಸ್ಪೈಡರ್ ಮ್ಯಾನ್ ಥರ ಹೋಗ್ಬೇಕು. ನೋಡಿ ಜಿಗಣೆ ರೈನ್ ಕೋಟ್ ಹಾಕೊಂಡು ಕಾಯ್ತಾ ಇದೆ. Everybody want to do what they want to do, but I want to do what people is want to do. ಏನು ಬಿಡೋದು ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮುಂದೆ ಹೋಗ್ತಿಲ್ಲ ನೋಡಿ. ವಾವ್, ಏನಿದೆ ನೋಡಿ, ಅಲ್ಲಿದೆ ವಾಟರ್ ಫಾಲ್ಸ್. ಇನ್ನೂ ಆ ಕಡೆ ದಾಟಿ ಹೋಗಬೇಕು. ಸೊ ಫೈನಲಿ ಇನ್ನೇನು ಆಲ್ಮೋಸ್ಟು ವಾಟರ್ ಫಾಲ್ಸ್ ಹತ್ರ ರೀಚ್ ಆಗಿದ್ದೀವಿ. ಸೊ ಈಗ ಒಳ್ಳೆ ವ್ಯೂ ಇದೆ, ಮುಂದೆ ತೋರಿಸ್ತೀನಿ ರೀ. ಸೊ ಈಗ ಇದನ್ನು ದಾಟಬೇಕು. ನನ್ನ ಹಿಂದೆ ವಾಟರ್ ಫಾಲ್ಸ್ ಮೇಲೆಯಿಂದ ಬೀಳ್ತಾ ಇದೆ. ಸೊ ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ವ್ಯೂ ತೋರಿಸ್ತೀನಿ ನೋಡಿ. ವಾಟ್ ಆನ್ ಅಮೇಝಿಂಗ್ ಪ್ಲೇಸ್. ಇಲ್ಲಿ ನೋಡಿ ವಾಟರ್ ಫಾಲ್. ಮೇಲೆ ನೋಡಿ. Rollingo. ಆಡ್ಬೋದಾ? ಸೊ ಈಗ ಈಗ ಜಸ್ಟು ಫಾಲ್ಸ್ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಫುಲ್ ಮಳೆ ನೆನ್ಕೊಂಡು ಹೋಗ್ತಾ ಇದ್ದೀವಿ. ತೋರಿಸ್ತೀವಿ. ಇಲ್ಲ, ನಾವು 1.5 ಕಿಲೋಮೀಟ್ರಿಗೆ ಆಗಿಲ್ಲ ನಮ್ಮ ಕೈಯಲ್ಲಿ. ಚಿಕ್ಕ ಹುಡುಗ ಒಬ್ಬನಿದ್ದಾನೆ, ನಿಮ್ಗೆ ತೋರಿಸ್ತೀನಿ. ಆಲ್ಮೋಸ್ಟ್ ನೇತ್ರಾವತಿ ಪೀಕು ಆ ಹುಡುಗನೇ ಹತ್ತಿದ್ದಾನೆ. ಈಗ ಇಲ್ಲಿ ಕೂಡ ಆರಾಮಾಗಿ ಖುಷಿಯಾಗಿ ಬರ್ತಿದ್ದಾನೆ. ತೆಲುಗು ಹುಡುಗ. ನಮಗೆ 1.5 ಕಿಲೋಮೀಟ್ರಿಗೆ ಸುಸ್ತಾಗೋಯ್ತು. ಆ ಹುಡುಗ ಹತ್ತಿದ್ದಾನಲ್ಲೋ. ಸೊ ನೋಡಿ, ಈ ಹುಡುಗ ನೇತ್ರಾವತಿ ಆ್ಯಂಡ್ ಇದು 2 ಹತ್ತಿದ್ದಾನೆ. ಇವ್ರು ನೋಡಿ, ಮೇಲೆಯಿಂದ ನೀರು. ಬಾಯ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ನಾನು ಬ್ಲಾಗ್ ಮಾಡ್ಕೊಂಡಿದ್ದೀನಿ. ಬ್ಲಾಗ್ ಮಾಡೋದೇನು ಕಷ್ಟ ಗುರು ಯಪ್ಪ.
ಸೊ ಮೇಲೆ ಮಳೆ ಬೀಳ್ತಾ ಇದೆ, ಮುಖ ಎಲ್ಲ ಇದು ಮಳೆ ನೀರು ಪ್ಲಸ್ ಬೆವರು ನಡೆದಿರೋದು. ಸೆಕೆ ಬೇರೆ ಹಂಗೆ ಇದೆ. ಇದು ಜಾಕೆಟು, ಅದ್ರ ಮೇಲೆ ರೈನ್ ಜಾಕೆಟು ಎಲ್ಲ ಹಾಕಿದ್ದೀನಿ. ಎಸ್, ಮೇಡ್ ಇಟ್. ಬಂದುಬಿಟ್ವಿ ನಾವು ನೋಡಿ. ಈಗ ಬಂದುಬಿಟ್ವಿ. ಅಲ್ಲೋಗಿ ಈಗ ನಮ್ಮ ಥಿಂಗ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಅದಕ್ಕೆ ಮುಂಚೆ ಊಟ ಮಾಡಬೇಕು, ಆಮೇಲೆ ನೀರು ಕುಡಿಬೇಕಲ್ಲ, ಅದಕ್ಕಿಂತ ಮೇನು ನೀರು ಕುಡಿದು ಈಗ ಊಟ ಮಾಡಿ ನಂತರ ಆಗುಂಬೆ ವ್ಯೂ ಪಾಯಿಂಟ್ ಎಷ್ಟು ದೂರ ಇದೆ ನೋಡಬೇಕು. ಹತ್ತಿರ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲೇ ಯಾವುದಾದ್ರೂ ಹೋಮ್ ಸ್ಟೇ ಮಾಡಿಬಿಟ್ಟು ಬೆಳಗ್ಗೆ ವಾಪಸ್ ಮನೆಗೆ. ಸೊ ಈ ವ್ಲಾಗ್ ಹೇಗೆ ಅನಿಸ್ತು? ಸೊ ದಯವಿಟ್ಟು ಇಷ್ಟ ಆಗಿದ್ರೆ ಇದ್ರ ಬಗ್ಗೆ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಯಾವ ಜಾಗ ನಾನು ವ್ಲಾಗ್ ಮಾಡಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಫುಲ್ಲು ಮಳೆ, ನಮ್ಮ ಗಾಡಿಗಳು ಆ ಕಡೆ ಇದೆ. ನಾವು ಇಲ್ಲಿ ಬಂದು ತಿನ್ನೋದಕ್ಕೆ ಬ್ರೆಡ್ ಆಮ್ಲೆಟ್, ಮ್ಯಾಗಿ ತಿಂದಿದ್ದೀವಿ. If you come today, it's too early. If you come tomorrow, it's too late.